Good morning everyone, myself Sandeep Pake, Assistant Professor in Commerce. Now I am going to present a lecture on the topic royalty accounts mainly. In the last video I explained about royalty agreements, parties to royalty agreement, types of royalty. In this video we shall know about minimum rent, short workings, recoupment of short workings. First of all, we shall know about meaning of minimum rent. Minimum rent is also called as dead rent or fixed rent. ಕನ್ನಡದಲ್ಲಿ ಇದನ್ನ ಕನಿಷ್ಠ ಬಾಡಿಗೆ ಅಥವಾ ಒಂದು ನಿರ್ದಿಷ್ಟ ಬಾಡಿಗೆ ಅಂತ ಕರೀತೇವೆ ನಾವು. ಒಂದು ವೇಳೆ ಒಂದು ಭೂಮಿಯನ್ನ ಅಥವಾ ಒಂದು ಕಾಪಿ ರೈಟ್ಸ್ ಅನ್ನ ಅಥವಾ ಒಂದು ಪೇಟೆಂಟ್ ರೈಟ್ಸ್ ಅನ್ನ ಲೆಸ್ಸರ್ ನಿಂದ ಪಡೆದುಕೊಂಡ್ರೆ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ಎಷ್ಟು ಹಣವನ್ನ ಪಾವತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಂಡರ್ಸ್ಟ್ಯಾಂಡ್? ಮಿನಿಮಮ್ ರೆಂಟ್. ದ ಮಿನಿಮಮ್ ರೆಂಟ್ is the guaranteed minimum amount which the lessee is required to pay to the lessor in any year, whatever may be the output or sales. Lessee ಲೀಸ್ಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಎಷ್ಟೇ ವಸ್ತುಗಳನ್ನು ಆತ ಉತ್ಪಾದನೆ ಮಾಡಲಿ, ಎಷ್ಟೇ ವಸ್ತುಗಳನ್ನು ಆತ ಮಾರಾಟ ಮಾಡಲಿ, ಪ್ರತಿ ವರ್ಷ ಲೆಸ್ಸರ್ಗೆ ಎಷ್ಟು ಹಣವನ್ನ ಪಾವತಿ ಮಾಡಬೇಕು, ಎಷ್ಟು ಕನಿಷ್ಠ ಹಣವನ್ನ ಆತ ಪಾವತಿ ಮಾಡಬೇಕು, ಆ ಕನಿಷ್ಠ ಬಾಡಿಗೆಯನ್ನ ಏನಂತ ಕರಿತೇವೆ ನಾವು? ಮಿನಿಮಮ್ ರೆಂಟ್ ಅಂತ ಕರಿತೇವೆ ನಾವು. ಮಿನಿಮಮ್ ರೆಂಟ್ ಈಸ್ ದ ಗ್ಯಾರಂಟೀಡ್ ಮಿನಿಮಮ್ ಅಮೌಂಟ್ ವಿಚ್ ದ ಲೆಸ್ಸಿ is required to pay to the lessor in any year, whatever may be the output or sales. In the year of no output or low output, the minimum rent payable by the lessee to the lessor will be more than the actual royalty calculated at the given rate on the output. In other words, the question of payment of minimum rent arises only when the royalty calculated at the agreed rate on the output or sale is less than the minimum rent. ಈ ಮಿನಿಮಮ್ ರೆಂಟ್ ಅನ್ನುವಂಥದ್ದು ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ? ಯಾವಾಗ ಅಂದ್ರೆ ಒಂದು ವೇಳೆ ರಾಯಲ್ಟಿ ಪೇಮೆಂಟ್ ಮಾಡುವಂಥದ್ದು ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ, ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ಆವಾಗ ಮಾತ್ರ ಮಿನಿಮಮ್ ರೆಂಟ್ ಅನ್ನುವಂಥದ್ದು ಪೇಮೆಂಟ್ ಆಗತ್ತೆ. ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಮಿನಿಮಮ್ ರೆಂಟ್ ಅನ್ನುವಂಥದ್ದು ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ? ರಾಯಲ್ಟಿ ಪೇಮೆಂಟ್ ಮಾಡುವಂಥದ್ದು ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ಆವಾಗ ಮಾತ್ರ ಮಿನಿಮಮ್ ರೆಂಟ್ ಅನ್ನ ಲೆಸ್ಸರ್ಗೆ ಪೇಮೆಂಟ್ ಮಾಡಬೇಕಾಗತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ ಲೆಸ್ಸಿ ಎಷ್ಟು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ ಅಥವಾ ಎಷ್ಟು ವಸ್ತುಗಳನ್ನ ಮಾರಾಟ ಮಾಡ್ತಾನೆ ಅದರ ಮೇಲೆ ಲೆಸ್ಸರ್ಗೆ ರಾಯಲ್ಟಿಯನ್ನ ಪೇಮೆಂಟ್ ಮಾಡಬೇಕು. ಒಂದು ವೇಳೆ ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ಲೆಸ್ಸರ್ಗೆ ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ಮಿನಿಮಮ್ ರೆಂಟ್ ಅನ್ನುವಂಥದ್ದು ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ನೋಡ್ಕೊಳ್ಳಿ. ಇಫ್ ಎನಿ ಇಯರ್ the royalty is equal to or more than minimum rent, then there is no question of payment of minimum rent. ಒಂದು ವೇಳೆ ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟ್ಗೆ ಸಮನಾಗಿದ್ರೆ ಅಥವಾ ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದ್ರೆ ಅಂತ ಸಂದರ್ಭದಲ್ಲಿ ಮಿನಿಮಮ್ ರೆಂಟ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರುವುದಿಲ್ಲ. he has to pay only royalty amount.
to the lessor. In such a year, the minimum rent will be merged into the royalty and only the royalty becomes payable to the lessor. Next. Dear student, please see royalty payment table showing the payment of royalty. This table relating to production of coal. Okay, coal ಅನ್ನು ಪ್ರೊಡ್ಯೂಸ್ ಮಾಡಿದಕ್ಕೆ ಸಂಬಂಧಪಟ್ಟಂತೆ ರಾಯಲ್ಟಿ ಪೇಮೆಂಟ್ ಮಾಡುವುದಕ್ಕೆ ಇರುವಂತದ್ದು. Okay, first column tells us about year 2016, 17, 18, 19, 20. 5 ವರ್ಷಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೋಲ್ ಅನ್ನು ಪ್ರೊಡ್ಯೂಸ್ ಮಾಡಿದಾನೆ ಅದನ್ನ ಕೊಟ್ಟಿದ್ದಾರೆ. ಔಟ್ಪುಟ್ ಇನ್ ಟನ್ಸ್ 2016 15,000, 17 22,500, 18 27,500, 19 30,000, 20 37,500. ರಾಯಲ್ಟಿ rupees 1 per ton. ನೋಡ್ಕೊಳ್ಳಿ, ರಾಯಲ್ಟಿ ಪೇಯಬಲ್ ಟು ದ ಲೆಸ್ಸರ್ ಎಷ್ಟದು? ಪ್ರತಿ 1 ಟನ್ ಕೋಲ್ ಅನ್ನ ಪ್ರೊಡ್ಯೂಸ್ ಮಾಡಿದಕ್ಕೆ 1 ರೂಪಾಯಿ ರಾಯಲ್ಟಿಯನ್ನ ಲೆಸ್ಸರ್ಗೆ ನೀಡ್ತಾನೆ. ಓಕೆ, 2016 ನಲ್ಲಿ ಎಷ್ಟು ರಾಯಲ್ಟಿ ಪೇಮೆಂಟ್ ಮಾಡಿದಾನೆ? 15,000 ಇಂಟು ರೂಪಿ 1 15,000. 17 ನಲ್ಲಿ 22,500 ಇಂಟು 1 22,500. 18 ನಲ್ಲಿ 27,500 ಇಂಟು 1 27,500. 19 30,000 ಇಂಟು 1 30,000. 20 37,500 into 1 37,500. Okay, understand? This is royalty payable to lessor. Understand? Next, minimum rent. Okay, ಎಷ್ಟೇ ಆತ ಲೆಸ್ಸಿ ಎಷ್ಟೇ ಕೋಲ್ ಅನ್ನು ಪ್ರೊಡ್ಯೂಸ್ ಮಾಡಲಿ ಪ್ರತಿ ವರ್ಷ ಕನಿಷ್ಠ ಬಾಡಿಗೆಯನ್ನು ನೀಡಲೇಬೇಕು. ಎಷ್ಟದು? 25,000. ಓಕೆ, 25,000 25,000 25,000 25,000. ಈ 25,000 ಅನ್ನುವಂಥದ್ದು ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮಿನಿಮಮ್ ರೆಂಟಿನ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಿರ್ತಾರೆ? ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂಡರ್ಸ್ಟ್ಯಾಂಡ್? ಒಂದು ವೇಳೆ ಈ ರಾಯಲ್ಟಿ ಪೇಯಬಲ್ ಅನ್ನುವಂಥದ್ದು ಮಿನಿಮಮ್ ರೆಂಟಿಗಿಂತ ಕಡಿಮೆ ಇದ್ರೆ ಮಿನಿಮಮ್ ರೆಂಟ್ ಅನ್ನ ಲೆಸ್ಸರ್ಗೆ ಪೇಮೆಂಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಕಾಲಮ್ ನೋಡಿ, ಪೇಡ್ ಟು ಲ್ಯಾಂಡ್ ಲಾರ್ಡ್ 25,000. ರಾಯಲ್ಟಿ ಎಷ್ಟಿದೆ? 15,000 ಇದೆ. ಮಿನಿಮಮ್ ರೆಂಟ್ ಎಷ್ಟಿದೆ? 25,000 ಇದೆ. ಹಾಗಾದ್ರೆ ಎಷ್ಟು ಪೇಮೆಂಟ್ ಮಾಡಬೇಕು? 25,000 ಪೇಯಬಲ್ ಟು ಲ್ಯಾಂಡ್ ಲಾರ್ಡ್. ಅಂಡರ್ಸ್ಟ್ಯಾಂಡ್? ಸೆಕೆಂಡ್ ಇಯರ್ ನೋಡಿ, ರಾಯಲ್ಟಿ ಎಷ್ಟಿದೆ? 22,500. ಮಿನಿಮಮ್ ರೆಂಟ್ ಎಷ್ಟು? 25,000. ಹಾಗಾದ್ರೆ ಲ್ಯಾಂಡ್ ಲಾರ್ಡ್ ಎಷ್ಟು ಪೇಮೆಂಟ್ ಮಾಡಬೇಕು? 25,000. ಅಂಡರ್ಸ್ಟ್ಯಾಂಡ್? ಒಂದು ವೇಳೆ ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟ್ ಗಿಂತ ಕಡಿಮೆ ಇದ್ರೆ ಮಿನಿಮಮ್ ರೆಂಟ್ ಅನ್ನ ಲೆಸ್ಸರ್ಗೆ ಪೇಮೆಂಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಓಕೆ, ಶಾರ್ಟ್ ವರ್ಕಿಂಗ್ಸ್. Okay, what is short working? In the year of no output or low output, the minimum rent payable by the lessee to the lessor will be more than the actual royalty calculated at the given rate on the output. ನಿಮ್ಗೆ ಈಗಾಗಲೇ ಗೊತ್ತಿದೆ. ನಿಮ್ಗೆ ಒಂದು ವೇಳೆ ಯಾವುದೇ ವರ್ಷ ಔಟ್ಪುಟ್ ಅನ್ನುವಂಥದ್ದು ಕಡಿಮೆ ಇದ್ರೆ ಅಥವಾ ಔಟ್ಪುಟ್ ಇಲ್ಲದೆ ಇದ್ರೆ ಲೆಸ್ಸರ್ಗೆ ಏನ್ ಪೇಮೆಂಟ್ ಮಾಡಬೇಕು? ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ದ ಎಕ್ಸೆಸ್ ಆಫ್ ದ ಮಿನಿಮಮ್ ರೆಂಟ್ ಓವರ್ ದ ಆಕ್ಚುಯಲ್ ರಾಯಲ್ಟಿ ಆಫ್ ಎನಿ ಇಯರ್ is called short working. Short working is nothing but excess of minimum rent over actual royalty of any year is called short workings. Understand? Short working is also called as deficiency or shortage. Understand? The short workings brought into account in the books of lessee
are treated as an asset. ಒಂದು ವೇಳೆ ಲೆಸ್ಸಿಯ ಬುಕ್ಸ್ ಆಫ್ ಅಕೌಂಟ್ ನಲ್ಲಿ ಶಾರ್ಟ್ ವರ್ಕಿಂಗ್ ಅನ್ನ ರೆಕಾರ್ಡ್ ಮಾಡಿದ್ರೆ ಅದನ್ನ ಏನಂತ ತಿಳ್ಕೊಳ್ಬೇಕು, ಅಸೆಟ್ ಅಂತ ತಿಳ್ಕೊಳ್ಬೇಕು. The balance of short working accounts in the books of lessee being always debit balance. ಓಕೆ, ಲೆಸ್ಸಿಯ ಬುಕ್ ನಲ್ಲಿ ಶಾರ್ಟ್ ವರ್ಕಿಂಗ್ ಅನ್ನ ತೋರಿಸಿದ್ರೆ ಅದು ಯಾವಾಗಲೂ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ, ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ವಿಲ್ ಬಿ ಶೋನ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಅದನ್ನ ಎಲ್ಲಿ ತೋರಿಸಬೇಕಾಗತ್ತೆ, ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡ್ ಅಲ್ಲಿ ತೋರಿಸಬೇಕಾಗತ್ತೆ. ಅದೇ ಇನ್ ದ ಬುಕ್ಸ್ ಆಫ್ ದ ಲೆಸ್ಸರ್ ಬುಕ್ ನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್, ಲೆಸ್ಸರ್ ಬುಕ್ಕಿನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅನ್ನುವಂಥದ್ದು ಯೂಶುವಲಿ ನೇಮ್ಡ್ ಆಸ್ ಶಾರ್ಟ್ ವರ್ಕಿಂಗ್ ಅಲೋವೇಬಲ್ ಅಕೌಂಟ್. ಶಾರ್ಟ್ ವರ್ಕಿಂಗ್, it is also called as short working allowable account in the books of lesser, or short working suspense account, or short working reserve account, or royalty suspense account. Understand? ಲೆಸ್ಸರ್ ಬುಕ್ಕಿನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅನ್ನು ಏನಂತ ಕರಿತೇವೆ ನಾವು, ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್, ಅಥವಾ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್, ಆರ್ ಶಾರ್ಟ್ ವರ್ಕಿಂಗ್ ರಿಸರ್ವ್ಸ್ ಅಕೌಂಟ್, ಆರ್ ರಾಯಲ್ಟಿ ಸಸ್ಪೆನ್ಸ್ ಅಕೌಂಟ್ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತೇವೆ ನಾವು ವರ್ಕೌಟ್ ಮಾಡುವಾಗ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೇವೆ ಲೆಸ್ಸರ್ ಬುಕ್ಕಿನಲ್ಲಿ. ಓಕೆ, ಲೆಸ್ಸಿ ಬುಕ್ ನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಅದೇ ಲೆಸ್ಸರ್ ಬುಕ್ ನಲ್ಲಿ ಎಂಟ್ರಿ ಮಾಡುವಾಗ ಶಾರ್ಟ್ ವರ್ಕಿಂಗ್ಸ್ ಅಲೋವೇಬಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೇವೆ ನಾವು. ಶಾರ್ಟ್ ವರ್ಕಿಂಗ್ಸ್ allowable are considered as a liability for the lesser. ಓಕೆ, ಶಾರ್ಟ್ ವರ್ಕಿಂಗ್ allowable ಅನ್ನು ಏನಂತ ತಿಳ್ಕೊಳ್ಬೇಕು, ಲೆಸ್ಸರ್ ಗೆ ಸಂಬಂಧಪಟ್ಟಂತೆ ಲಯಬಿಲಿಟಿ ಅಂತ ತಿಳ್ಕೊಳ್ಬೇಕು. ಇಫ್ ದರ್ ಈಸ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಕ್ಲಾಸ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್, ಒಂದು ವೇಳೆ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿಯ ಬಗ್ಗೆ ಕ್ಲಾಸ್ ಇದ್ರೆ, ಶಾರ್ಟ್ ವರ್ಕಿಂಗ್ ರಿಕವರಿಯ ಬಗ್ಗೆ ಇದ್ರೆ, ಆವಾಗ ಈ ಶಾರ್ಟ್ ವರ್ಕಿಂಗ್ ಅನ್ನುವಂಥದ್ದು ಲೆಸ್ಸರ್ಗೆ ಏನಾಗತ್ತೆ, ಲಯಬಿಲಿಟಿ ಆಗತ್ತೆ. ಅಂಡರ್ಸ್ಟ್ಯಾಂಡ್? ಓಕೆ, ಪ್ಲೀಸ್ ಸಿ ದ ಟೇಬಲ್, ರಾಯಲ್ಟಿ ಪೇಮೆಂಟ್ ಟೇಬಲ್. With the help of this table, we can understand very easily about short workings. Okay. Please see 2016 output 15,000, royalty payable rupees 1 per ton, 15,000 into 1, 15,000. Minimum rent payable how much? 25,000 as per agreement. Understand? Then there arises a question, what is short working? Short working is nothing but excess of minimum rent over royalty. 25,000 minus 15,000 equal to 10,000. This 10,000 is considered as short workings. Understand? ಈ 10,000 ಏನಂತ ತಿಳ್ಕೊಳ್ಬೇಕು ನೀವು, ಶಾರ್ಟ್ ವರ್ಕಿಂಗ್ಸ್ ಅಂತ ತಿಳ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್? ಈ ಶಾರ್ಟ್ ವರ್ಕಿಂಗ್ ಅನ್ನುವಂಥದ್ದು ಓಕೆ ಲೆಸ್ಸಿಗೆ ಏನಾಗುತ್ತೆ, ಅದು ಅಸೆಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಓಕೆ, ದಿಸ್ ಹ್ಯಾಸ್ ಟು ಬಿ ಶೋ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಒಂದು ವೇಳೆ ಓಕೆ ಇಫ್ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಪ್ರೊವಿಷನ್ ಅವೈಲಬಲ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್, ಮುಂದೆ ಓಕೆ ರಾಯಲ್ಟಿ ಅನ್ನುವಂಥದ್ದು ಮಿನಿಮಮ್ ರೆಂಟಿಂದ ಜಾಸ್ತಿ ಇದ್ರೆ, ಅದರಲ್ಲಿ ಸೆಟ್ ಆಫ್ ಮಾಡುವ ಪ್ರೊವಿಷನ್ ಇದ್ರೆ ಮಾತ್ರ ಈ ಶಾರ್ಟ್ ವರ್ಕಿಂಗ್ ಅನ್ನುವಂಥದ್ದು ಲೆಸ್ಸಿಗೆ ಏನಾಗತ್ತೆ, ಅಸೆಟ್ ಆಗತ್ತೆ. ಹಾಗೆಯೇ ಈ ಶಾರ್ಟ್ ವರ್ಕಿಂಗ್ ಅಲೋವೇಬಲ್ ಅನ್ನುವಂಥದ್ದು ಲೆಸ್ಸರ್ಗೆ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಒಂದು ವೇಳೆ ರಾಯಲ್ಟಿ ಅಗ್ರಿಮೆಂಟ್ ನಲ್ಲಿ ಶಾರ್ಟ್ ವರ್ಕಿಂಗ್ ರಿಕ್ರೂಟ್ಮೆಂಟ್ ಬಗ್ಗೆ, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡೋ ಬಗ್ಗೆ ಏನಾದ್ರೂ ಪ್ರೊವಿಷನ್ ಇದ್ರೆ, ಅಂಡರ್ಸ್ಟ್ಯಾಂಡ್, ಆವಾಗ ಲೆಸ್ಸರ್ಗೆ ಅದು ಲಯಬಿಲಿಟಿ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಶಾರ್ಟ್ ವರ್ಕಿಂಗ್ ಅನ್ನ ಹೇಗೆ ಕಂಪ್ಯೂಟ್ ಮಾಡುವಂಥದ್ದು, ಮಿನಿಮಮ್ ರೆಂಟ್ ಲೆಸ್ ರಾಯಲ್ಟಿ 25,000 ಮೈನಸ್ 22,500 ಈಕ್ವಲ್ ಟು 2,500 ಏನಿದೆ, ದಟ್ ಈಸ್ ಶಾರ್ಟ್ ವರ್ಕಿಂಗ್ಸ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್
recoupment of or writing of short working. Okay, recoupment of short working is nothing but recovery of short workings. Understand? A royalty agreement contains a provision for carrying forward of short working for a particular period with a view to adjust in the future. ಒಂದು ವೇಳೆ ಯಾವುದೇ ವರ್ಷ ಲೆಸ್ಸರ್ಗೆ ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡಿದ್ರೆ, ಅಂದ್ರೆ ರಾಯಲ್ಟಿ ಅಮೌಂಟ್ಗಿಂತ ಹೆಚ್ಚಿನ ಹಣವನ್ನು ಪೇಮೆಂಟ್ ಮಾಡಿದ್ರೆ, ಎಷ್ಟು ಹೆಚ್ಚಿನ ಹಣವನ್ನು ಪೇಮೆಂಟ್ ಮಾಡ್ತಾನೆ ಅದನ್ನ ಏನಂತ ತಿಳ್ಕೊಳ್ಬೇಕು? ಶಾರ್ಟ್ ವರ್ಕಿಂಗ್ ಅಂತ ತಿಳ್ಕೊಳ್ಬೇಕು. ಆ ಶಾರ್ಟ್ ವರ್ಕಿಂಗ್ ಅನ್ನ ರಾಯಲ್ಟಿ ಅಗ್ರಿಮೆಂಟ್ ನಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬಹುದು, ಮುಂದಿನ ವರ್ಷದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಅಂತ ಪ್ರೊವಿಷನ್ ಇದ್ರೆ, ಅಂಡರ್ಸ್ಟ್ಯಾಂಡ್, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಇನ್ ದ ಸಬ್ಸಿಕ್ವೆಂಟ್ ಇಯರ್ಸ್ such short workings is recoverable out of any surplus of royalty over the minimum rent. ಅಂದ್ರೆ ಮುಂದಿನ ವರ್ಷ ರಾಯಲ್ಟಿ ಪೇಮೆಂಟ್ ಮಾಡುವುದು ಮಿನಿಮಮ್ ರೆಂಟಿಂಗ್ ಇಂದ ಜಾಸ್ತಿ ಇದ್ರೆ, ರಾಯಲ್ಟಿ ಅಮೌಂಟ್ ಅನ್ನುವಂಥದ್ದು ಮಿನಿಮಮ್ ರೆಂಟಿಂಗ್ ಇಂದ ಜಾಸ್ತಿ ಇದ್ರೆ, ಅಂದ್ರೆ ಸರ್ಪ್ಲಸ್ ಇದ್ರೆ, ಆ ಸರ್ಪ್ಲಸ್ ಅಮೌಂಟಿನಲ್ಲಿ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ಸ್ ಅನ್ನು ಏನ್ ಮಾಡಬಹುದು? ಸೆಟ್ ಆಫ್ ಮಾಡಬಹುದು. ಅದನ್ನ ಏನಂತ ಕರಿತೇವೆ ನಾವು? ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಮೀನ್ಸ್ ವಾಟ್? ಸೆಟ್ಟಿಂಗ್ ಆಫ್ ಶಾರ್ಟ್ ವರ್ಕಿಂಗ್ ಫ್ರಮ್ ದ ಸರ್ಪ್ಲಸ್ ಅರೈಸ್ಡ್. Okay, please see the table. With the help of royalty table, we can understand very easily recoupment of short working. Okay, please see 2016 data. Okay, royalty payable 15,000, minimum rent 25,000. Okay, we can see short working 10,000. 25,000 minus 15,000 equal to 10,000. Okay, payment made to landlord how much? 25,000. Next, 2017 royalty amount 22,500, minimum rent 25,000, whichever is higher. Okay, payment made to landlord how much? 25,000. short working ಎಷ್ಟಿದೆ? 25,000 minus 22,500 how much? 2,500. completed. 2 ವರ್ಷ ಶಾರ್ಟ್ ವರ್ಕಿಂಗ್ಸ್ ಇದೆ. ಇದನ್ನ ಏನ್ ಮಾಡಬೇಕು? ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಇವಾಗ ಥರ್ಡ್ ಇಯರ್ ನೋಡಿ, 2018 ನೋಡಿ, ರಾಯಲ್ಟಿ 27,500, ಮಿನಿಮಮ್ ರೆಂಟ್ 25,000. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಲ್ಯಾಂಡ್ ಲಾರ್ಡ್ ಎಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ? ಲ್ಯಾಂಡ್ ಲಾರ್ಡ್ ಎಷ್ಟು ಪೇಮೆಂಟ್ ಮಾಡಬೇಕು? ವಿಚ್ ಎವರ್ ಇಸ್ ಹೈಯರ್, ಇದರಲ್ಲಿ ಯಾವ್ದು ಹೆಚ್ಚಿದೆ ಅಷ್ಟನ್ನು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡೋದಕ್ಕೆ ಮೊದಲು ಒಂದು ವೇಳೆ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಅದನ್ನ ಸೆಟ್ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ರಾಯಲ್ಟಿ ಎಷ್ಟಿದೆ? 27,500, ಮಿನಿಮಮ್ ರೆಂಟ್ ಎಷ್ಟಿದೆ? 25,000. ಓಕೆ, ವಾಟ್ ಈಸ್ ದ ಸರ್ಪ್ಲಸ್? ಓಕೆ, ಸರ್ಪ್ಲಸ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? 27,500 minus 25,000. ಓಕೆ, ದ ಡಿಫರೆನ್ಸ್ ಬಿಟ್ವೀನ್ ರಾಯಲ್ಟಿ ಅಂಡ್ ಮಿನಿಮಮ್ ರೆಂಟ್ ಈಸ್ ಟ್ರೀಟೆಡ್ ಆಸ್ ಸರ್ಪ್ಲಸ್. ಓಕೆ, ಈ ಸರ್ಪ್ಲಸ್ ಅನ್ನ ನೀವು ಏನ್ ಮಾಡ್ಬೇಕು? ನೀವು ಒಂದು ವೇಳೆ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಅದನ್ನ ಸೆಟ್ ಆಫ್ ಮಾಡ್ಲಿಕ್ಕೆ ಬಳಸ್ಕೊಳ್ಬೇಕು. ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಲೆಸ್ಸರ್ಗೆ ಕೇವಲ ರಾಯಲ್ಟಿಯನ್ನ ಪೇಮೆಂಟ್ ಮಾಡ್ತಾನೆ. ಒಂದು ವೇಳೆ ಔಟ್ಪುಟ್ ಅನ್ನುವಂಥದ್ದು ಕಡಿಮೆ ಇದ್ರೆ ಆವಾಗ ಮಿನಿಮಮ್ ರೆಂಟ್ ಅನ್ನ ಪೇಮೆಂಟ್ ಮಾಡ್ಬೇಕು, ಹೆಚ್ಚು ಹಣವನ್ನ ಪೇಮೆಂಟ್ ಮಾಡ್ಬೇಕು. ಸರಿಯಾ? ಏನು ಹೆಚ್ಚು ಹಣವನ್ನ ಪೇಮೆಂಟ್ ಮಾಡ್ತಾನೆ ಅದನ್ನ ಮುಂದಿನ ವರ್ಷದಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಸೆಟ್ ಆಫ್ ಮಾಡ್ಕೊಳ್ಬೇಕು. 2016 ನಲ್ಲಿ 10,000 ಹೆಚ್ಚು ಪೇಮೆಂಟ್ ಮಾಡಿದ್ದಾನೆ, 17 ನಲ್ಲಿ 2,500 ಹೆಚ್ಚು ಪೇಮೆಂಟ್ ಮಾಡಿದ್ದಾನೆ. ಇದನ್ನ ಮುಂದಿನ ವರ್ಷ ಏನ್ ಮಾಡ್ಬೇಕಾಗತ್ತೆ? ಸೆಟ್ ಆಫ್ ಮಾಡ್ಬೇಕಾಗತ್ತೆ, ಒಂದು ವೇಳೆ ರಾಯಲ್ಟಿ ಅಮೌಂಟ್ ಅನ್ನುವಂಥದ್ದು ಮಿನಿಮಮ್ ರೆಂಟಿಗಿಂತ ಜಾಸ್ತಿ ಇದ್ರೆ. ನೋಡಿ, 2017 ನೋಡಿ, ರಾಯಲ್ಟಿ ಅಮೌಂಟ್ ಎಷ್ಟಿದೆ? 27,500, ಮಿನಿಮಮ್ ರೆಂಟ್ ಎಷ್ಟಿದೆ? 25,000. ಹಾಗಾದ್ರೆ ಎಷ್ಟು ಸರ್ಪ್ಲಸ್ ಇದೆ ಇಲ್ಲಿ? 27,500 minus 25,000, 2,500 ಸರ್ಪ್ಲಸ್ ಇದೆ. ಅಂಡರ್ಸ್ಟ್ಯಾಂಡ್? ಈ ಸರ್ಪ್ಲಸ್ ಅನ್ನು ಶಾರ್ಟ್ ವರ್ಕಿಂಗ್ ಗೆ ಏನ್ ಮಾಡಬಹುದು?
ಸೆಟ್ ಆಫ್ ಮಾಡಬಹುದು. ಸರಿಯಾ? ಹಾಗಾದ್ರೆ 10,000 ಶಾರ್ಟ್ ವರ್ಕಿಂಗ್ ಇದೆ. ಇಲ್ಲಿ ನಮ್ಮಲ್ಲಿರುವಂತ ಸರ್ಪ್ಲಸ್ ಎಷ್ಟು? 2500. ಹಾಗಾದ್ರೆ ಎಷ್ಟು ಯೂಸ್ ಮಾಡಬಹುದು? 2500 ಮಾತ್ರ ಯೂಸ್ ಮಾಡಬಹುದು. ಆಯ್ತಾ? ಹಾಗಾದ್ರೆ ಲ್ಯಾಂಡ್ ಲಾರ್ಡ್ ಎಷ್ಟು ಪೇಮೆಂಟ್ ಮಾಡಬೇಕು? 27,500 ಮೈನಸ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ 2,500. ಹಾಗಾದ್ರೆ ಪೇಮೆಂಟ್ ಮೇಕ್ ಟು ಲ್ಯಾಂಡ್ ಲಾರ್ಡ್ ಹೌ ಮಚ್? 25,000 ಓನ್ಲಿ. ಅಂಡರ್ಸ್ಟ್ಯಾಂಡ್? ಕಂಪ್ಲೀಟೆಡ್. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಎಷ್ಟು? 2,500. ಓಕೆ. ಇವಾಗ ನೆಕ್ಸ್ಟ್ 2019 ನೋಡಿ. 30,000 ಮಿನಿಮಮ್ ರೆಂಟ್ ಎಷ್ಟು? 25,000. ರಾಯಲ್ಟಿ ಒಂದು ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ರಾಯಲ್ಟಿನ ಪೇಮೆಂಟ್ ಮಾಡಬೇಕು. ಸರ್ಪ್ಲಸ್ ಎಷ್ಟಿದೆ ನೋಡಿ? 30,000 ಮೈನಸ್ 25,000, 5,000 ಸರ್ಪ್ಲಸ್ ಇದೆ. ಅಂಡರ್ಸ್ಟ್ಯಾಂಡ್? ಹಿಂದಿನ ವರ್ಷ ಶಾರ್ಟ್ ವರ್ಕಿಂಗ್ ಇದೆ ನೋಡಿ, ಇದೆ 10,000 ಶಾರ್ಟ್ ವರ್ಕಿಂಗ್ ಇದೆ. 10,000ರಲ್ಲಿ 2,500 ಈಗಾಗಲೇ ಸೆಟ್ ಆಫ್ ಮಾಡಿದ್ದೇವೆ. ಉಳಿದದೆಷ್ಟು? 7,500. ಆ 7,500 ಅಲ್ಲಿ ಎಷ್ಟನ್ನು ಮಾತ್ರ ರಿಕವರಿ ಮಾಡಬಹುದು? 5,000 ಮಾತ್ರ. ಯಾಕಂದ್ರೆ ಸರ್ಪ್ಲಸ್ ಇರೋದು ಎಷ್ಟು? 5,000. ಅಷ್ಟು ಮಾತ್ರ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡಬಹುದು. ಓಕೆ. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಎಷ್ಟು? 5,000. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಪೇಮೆಂಟ್ ಮೇಕ್ ಟು ಲ್ಯಾಂಡ್ ಲಾರ್ಡ್ ಎಷ್ಟು ಪೇಮೆಂಟ್ ಮಾಡ್ತಾರೆ? 30,000 ಮೈನಸ್ 5,000. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಎಷ್ಟು? 5,000. ಓಕೆ. 30,000 ಮೈನಸ್ 5,000 ಹೌ ಮಚ್? 25,000. ಓಕೆ. ನೆಕ್ಸ್ಟ್ 2020 ನೋಡಿ. ರಾಯಲ್ಟಿ 37,500. ಮಿನಿಮಮ್ ರೆಂಟ್ ಎಷ್ಟು? 25,000. ಅಂಡರ್ಸ್ಟ್ಯಾಂಡ್? ಹಾಗಾದ್ರೆ ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡೋ ಮೊದಲು ಏನು ಶಾರ್ಟ್ ವರ್ಕಿಂಗ್ಸ್ ಇದೆ ಹಿಂದಿನ ವರ್ಷದ ಅದನ್ನ ಸೆಟ್ ಆಫ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಸರ್ಪ್ಲಸ್ ಎಷ್ಟಿದೆ ನೋಡಿ? 37,500 ಮೈನಸ್ 25,000, 12,500 ಸರ್ಪ್ಲಸ್ ಇದೆ. ಓಕೆ. ಅಂಡರ್ಸ್ಟ್ಯಾಂಡ್? ಈ 12,500 ಅಲ್ಲಿ ಹಿಂದಿನ ವರ್ಷದ ಶಾರ್ಟ್ ವರ್ಕಿಂಗ್ ಎಷ್ಟು ಸೆಟ್ ಆಫ್ ಮಾಡಿದ್ದೇವೆ ನಾವು? 2,500 ಪ್ಲಸ್ 5,000, 7,500 ಸೆಟ್ ಆಫ್ ಮಾಡಿದ್ದೇವೆ. ಹಾಗಾದ್ರೆ ಇನ್ನು ಎಷ್ಟು ಉಳ್ಕೊಂಡಿದೆ? 10,000 ಮೈನಸ್ 7,500 ಅಂದ್ರೆ ಎಷ್ಟು? 2,500 ಪ್ಲಸ್ 2017 ನ 2,500 ಅಂದ್ರೆ 5,000 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಬೇಕು. ಅದನ್ನ ಈ ವರ್ಷ ರಿಕವರಿ ಮಾಡಬಹುದು. 12,500 ಸರ್ಪ್ಲಸ್ ಇದೆ. 12,500 ಮೈನಸ್ 5,000. ಸರಿಯಾ? ಓಕೆ. ಕಂಪ್ಲೀಟೆಡ್. ಇವಾಗ ನೋಡಿ, ರಾಯಲ್ಟಿ ಎಷ್ಟು? 37,500. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಎಷ್ಟು? 5,000. 37,500 minus 5,000. How much? 32,500 payable to landlord. Understand? These are some information relating to minimum rent, short working, computation of surplus and short working recovered. Thank you.